Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಗೆಲ್ತಾ ಇದ್ದಿದ್ದು ಬಿಜೆಪಿ ಲೋಕಸಭೆಯಲ್ಲಿ ಗೆಲ್ತಾ ಇತ್ತು. ಅಂದ್ರೆ ಮತದಾರರ ಇನ್ಕ್ಲಿನೇಷನ್ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಮತ್ತೆ ಹಿನ್ನಡೆ ಆಗಿದೆ. ಬಿಜೆಪಿ ಅಭ್ಯರ್ಥಿ ಲಲ್ಲೂ ಸಿಂಗ್ ಮತ್ತೆ ಹಿನ್ನಡೆ ಆಗಿದೆ. ಬಹುಶಃ ಅಯೋಧ್ಯೆಯ ರಾಮನ ಮುಂದೆ ಇಟ್ಕೊಂಡು ಬಿಜೆಪಿ ಬಹುಶಃ ಉತ್ತರ ಪ್ರದೇಶವನ್ನ ಗೆಲ್ಲುವಂತ ಕನಸು ಕಂಡಿತ್ತು. ಆದರೆ ಸಮಾಜವಾದಿ ಪಕ್ಷದ ಅವಧೇಶ್ ಈಗ 20,000 ಮತಗಳಿಂದ ಮುನ್ನಡೆಯನ್ನ ಕಾತ್ಕೊಂಡಿದ್ದಾರೆ. ಇದರ ಜೊತೆಗೆ ನಾಳೆ ದೆಹಲಿಯಲ್ಲಿ NDA ನಾಯಕರ ಮೀಟಿಂಗ್ ಕೂಡ ಇದೆ. ಈ ಮೀಟಿಂಗ್ ಮಹತ್ವ ಪಡೆದುಕೊಂಡಿದೆ. ಸಹಜವಾಗಿ ಸರ್ಕಾರ ಫಾರ್ಮ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಸಹಜ ಪ್ರಕ್ರಿಯೆಗಳನ್ನು ಮಾಡಲಾಗುತ್ತೆ. ಅಯೋಧ್ಯೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತ್ತೆ ಹಿನ್ನಡೆ ಆಗಿದೆ. ರಾಮನ ಯಾರು ತಂದಿದ್ದಾರೋ ಅವರನ್ನೇ ನಾವು ತರ್ತೀವಿ ಅಂತಲ್ಲಿನ ಜನ ಘೋಷಣೆ ಕೂಗಿದ್ದನ್ನು ನಾನೇ ನೋಡಿದ್ದೀನಿ. ಆದರೆ ಎಲ್ಲೋ ಒಂದು ಕಡೆಗೆ ಬಿಜೆಪಿಗೆ ಇದು ಬಹುಶಃ ಆಘಾತ ತರುವಂಥ ಸುದ್ದಿ ಅಂತ ನಾನಾದ್ರೂ ಭಾವಿಸ್ತೀನಿ. ಹೇಳ್ತೀರಿ ವಿನಯ್ ಅವರು? ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಾವು ರಾಮ ಮಂದಿರವನ್ನ ಯಾವುದೇ ಸಂದರ್ಭದಲ್ಲೂ ಒಂದು ಪೊಲಿಟಿಕಲ್ ಇಶ್ಯೂ ಆಗಿ ನೋಡಿಲ್ಲ. ಅದು ನಮ್ಮ ಸನಾತನ ಧರ್ಮದ ಒಂದು ಬದ್ಧತೆಯ ವಿಷಯ. ಆಸ್ ಎ ಪೊಲಿಟಿಕಲ್ ಪಾರ್ಟಿ ಅಯೋಧ್ಯೆ ಅಂತಕ್ಕಂಥದ್ದು ನಮ್ಮ ಅಸ್ಮಿತೆಯ ವಿಷಯ. ನಾವು ಯಾವತ್ತೂ ಕೂಡ ವಿಚಾರದಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಹೋಗಿಲ್ಲ. ಅದಾಗ್ಲೇಬೇಕು. ಯಾವ ಕಾರಣ ಇರ್ಬೋದು ಅಂತ ಒಂದು ಸಹಜವಾಗಿ ರಾಮ ಮಂದಿರ ಒಂದು ಪೊಲಿಟಿಕಲ್ ಮೂವ್ಮೆಂಟು ಕೂಡ ಹೌದು ಈ ದೇಶದಲ್ಲಿ. ಬಹುಶಃ ಬಿಜೆಪಿನ 2ರಿಂದ 82 ಕರ್ಕೊಂಡ್ಬಂದಿದ್ದು ಕೂಡ ಇದೇ ರಾಮ ಮಂದಿರವೇ. ರಾಮ ಮಂದಿರವನ್ನ ನೀವು ಕೇವಲ ಆಧ್ಯಾತ್ಮಿಕವಾಗಿ ಸೈದ್ಧಾಂತಿಕವಾಗಿ ನೋಡೋದ್ರ ಜೊತೆಗೆ ರಾಜಕೀಯವಾಗೂ ಕೂಡ ನೋಡ್ಬೇಕು. ದಟ್ ಇಸ್ ಅ ಫ್ಯಾಕ್ಟ್. ಅದನ್ನೊಂದು ಪೊಲಿಟಿಕಲ್ ಮೂವ್ಮೆಂಟ್ ಆಗಿ ನೋಡಿಲ್ಲ, ಒಂದು ನ್ಯಾಷನಲಿಸ್ಟಿಕ್ ಮೂವ್ಮೆಂಟ್ ಆಗಿ ನೋಡಿದ್ರೆ. ನಾನು ಒಂದು ಸಣ್ಣ ವಿಷಯವನ್ನು ಹೇಳ್ತೀನಿ ನೋಡಿ. ಏನಾಗುತ್ತೆ, 1992 ಡಿಸೆಂಬರ್ 6 ಅದೇನು ಬಾಬ್ರಿ ಢಾಂಚಾ ಬಿತ್ತು, ಆ ನಂತರದಲ್ಲಿ ಅವತ್ತಿಗೆ ಯಾರು 10 ವರ್ಷ ಆಗಿದ್ರು ಅವ್ರು ಯಾರಿಗೂ ಕೂಡ ಅದ್ರ ಬಗ್ಗೆ ಏನೋ ಬಹಳ ದೊಡ್ಡ ಭಾವನಾತ್ಮಕವಾಗಿರ್ತಕ್ಕಂಥ ಫೀಲಿಂಗ್ ಇಲ್ಲ. ಆ ನಂತರದಲ್ಲಿ 32 ವರ್ಷ ಆಗೋಗಿದೆ. ಅಂದ್ರೆ ಇವತ್ತು 40-42 ವರ್ಷದವ್ರು ಯಾರಿದ್ದಾರೆ ಅವ್ರು ಯಾರು ಕೂಡ ಆ ಅಯೋಧ್ಯೆ ಮೂವ್ಮೆಂಟ್ ಒಳಗಡೆ ಇನ್ವಾಲ್ವ್ ಆದವರಲ್ಲ. ಇವತ್ತು ಬಹಳ ದೊಡ್ಡ ವೋಟರ್ ಯಾರು? 30, 40, 18 ವರ್ಷದವ್ರಿಗೆ ಬಾಬ್ರಿ ಅನ್ನೋ ವಿಷಯನೇ ಗೊತ್ತಿಲ್ಲ. ನಿಮ್ಗೆ ರಾಮ ಮಂದಿರ ಅನ್ನೋ ವಿಷಯನೇ ಗೊತ್ತಿಲ್ಲ. ನೀವು ಯಾರು ಕೇಳಿರಲ್ಲ, ಒಂದು ಬಾಬ್ರಿ ಢಾಂಚಾ ಇತ್ತು, ಹಿಂಗೆ ಕಾಂಗ್ರೆಸ್ ಅವ್ರು ಮಾಡಿದ್ರು, ಹಿಂಗೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ನಮ್ಗೆ ಎಷ್ಟು ಅನ್ಯಾಯ ಮಾಡಿದ್ರು, ಇಂದಿರಾ ಗಾಂಧಿ ಹಿಂಗೆ ನಡೆಸ್ಕೊಂಡ್ರು, ಇದು ಯಾವುದೋ ವಿಷಯ ಗೊತ್ತಿಲ್ಲ ಅಂತ. ಈಗ ಹಂಗಾಗಿ 42 ವರ್ಷದ ಗ್ಯಾಪ್ ಇದೆ. ನೀವು ಅದನ್ನ ವೋಟ್ ಆಗಿ ನೋಡಕ್ ಸಾಧ್ಯನೇ ಇಲ್ಲ ರಾಮ ಮಂದಿರದ ವಿಷಯ ಅಂತ. ನೀವು ಅದನ್ನ ದಟ್ ಇಸ್ ಅ ಇಶ್ಯೂ. ನೀವು ಏನು ಹೇಳಿದ್ರು ಕೂಡ ಅದನ್ನ ರಾಮ ಮಂದಿರವನ್ನ ಬದಿಗಿಟ್ಟು ನೀವು ಉತ್ತರ ಪ್ರದೇಶದ ರಾಜಕಾರಣವನ್ನ ನೋಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ. ಹೇಗೆ ಸಾಧ್ಯ? ನೀವು ಅಲ್ಲಿರ್ತಕ್ಕಂಥ ಡೆವಲಪ್ಮೆಂಟ್ ಇಂದಷ್ಟೇ ವಿಷಯ. ಡೆವಲಪ್ಮೆಂಟ್ ಇಸ್ ಒನ್ ಭಾಗ. ನೀವು ರಾಜ ಆಗಿದ್ದಂತ ಉತ್ತರ ಪ್ರದೇಶವನ್ನ ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥದ್ದು ಅಷ್ಟೇ ಇವತ್ತು ವಿಷಯ ಇದ್ದಿದ್ದು. ಎಸ್, ರಾಮನ ಅಸ್ಮಿತೆಯ ವಿಷಯ ಇರ್ಲಿಲ್ವಾ? ಅದು ಮತವಾಗಿ ಪರಿವರ್ತನೆ ಆಗ್ಬೇಕಿತ್ತ ಆಗ್ಬಾರ್ದಿತ್ತ ಅದು ಬೇರೆ ಚರ್ಚೆ. ಆದ್ರೆ ನಾವು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ರಾಮ ಮಂದಿರವನ್ನು ಯಾವತ್ತು ಪೊಲಿಟಿಕಲ್ ಇಶ್ಯೂ ಆಗಿ ನೋಡಿಲ್ಲ. ಇದು ಬದ್ಧತೆ. ಆ ಬದ್ಧತೆಗೆ ಅನುಗುಣವಾಗಿ ನಾವು ಕೆಲಸ. ನಿಮ್ ಜೊತೆ ಮಾತಾಡ್ತೀನಿ. ಸಾಕಷ್ಟು ಅಂಕಿಅಂಶಗಳು ಕೂಡ ಬರ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತೀನಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.